ಮಹಿಷಾಸುರನು ಒಂದು ಅಸುರ ರಾಕ್ಷಸ. ಅವನು ಭಗವಾನ್ ಬ್ರಹ್ಮನಿಂದ ಯಾವ ದೇವತೆ, ಯೋಗಿ ಅಥವಾ ಮನುಷ್ಯನಿಂದಲೂ ನಿನ್ನನ್ನು ಯಾರೂ ಕೊಲ್ಲಲಾರರು ಎಂಬ ವರವನ್ನು ಪಡೆದಿದ್ದ. ಈ ವರದಿಂದ ಗರ್ವದಿಂದ ಅವನು ದೇವತೆಗಳನ್ನು, ಋಷಿಗಳನ್ನು, ಮನುಷ್ಯರನ್ನು ಕಾಡಲು ಪ್ರಾರಂಭಿಸಿದ. ಅವನ ದೌರ್ಜನ್ಯದಿಂದ ದೇವತೆಗಳು ತಮ್ಮ ಸ್ಥಾನಗಳನ್ನು, ಸ್ವರ್ಗಲೋಕ ಕಳೆದುಕೊಂಡು ತಲ್ಲಣಗೊಂಡರು. ದೇವತೆಗಳ ಶಕ್ತಿಯ ಒಗ್ಗೂಡಿಕೆ. ಬ್ರಹ್ಮ, ವಿಷ್ಣು ಮತ್ತು ಶಿವ ಸೇರಿದಂತೆ ಎಲ್ಲ ದೇವತೆಗಳು ಸೇರಿಕೊಂಡು ತಮ್ಮ ದೇಹದಿಂದ ತೇಜಸ್ಸನ್ನು ಹೊರಹಾಕಿದರು. ಆ ಎಲ್ಲ ಶಕ್ತಿಗಳು ಒಂದಾಗುವುದರಿಂದ ಒಂದು ದಿವ್ಯ ಮಹಿಳಾ ಶಕ್ತಿ ದೇವಿ ದುರ್ಗೆ ಆದಿಶಕ್ತಿ ಪ್ರತ್ಯಕ್ಷಳಾದಳು. ಅವಳಿಗೆ ಅಸ್ತ್ರಶಸ್ತ್ರಗಳನ್ನು ಪ್ರತಿಯೊಬ್ಬ ದೇವರು ನೀಡಿದರು. ಶಿವನು ತ್ರಿಶೂಲ, ವಿಷ್ಣು ಚಕ್ರ, ವಾಯು ಬಾಣ, ಅಗ್ನಿ ಶಕ್ತಿ, ಇಂದ್ರ ವಜ್ರ, ಹೀಗೆ ಎಲ್ಲರೂ ತಮ್ಮ ಶಕ್ತಿಯೊಂದಿಷ್ಟನ್ನು ಕೊಟ್ಟರು. ನವದುರ್ಗೆಯ ರೂಪಗಳು. ಮಹಿಷಾಸುರನ ವಿರುದ್ಧ ಹೋರಾಡಲು ದೇವಿಯ ತನ್ನ 9 ರೂಪಗಳನ್ನು ತಾಳಿದಳು. ಶೈಲಪುತ್ರಿ, ಪರ್ವತ ಮಗಳು, ಶಕ್ತಿಯ ಮೂಲ, ಬ್ರಹ್ಮಚಾರಿಣಿ, ತಪಸ್ಸು, ಸಹನೆ, ಚಂದ್ರಘಂಟೆ, ಯೋಧಿನಿ, ರಣಧೀರ, ಕೂಷ್ಮಾಂಡ, ಸೃಷ್ಟಿಯ ತಾಯಿ, ಸ್ಕಂದಮಾತೆ, ಮಾತೃತ್ವ ಶಕ್ತಿ, ಕಾತ್ಯಾಯಿನಿ, ಯುದ್ಧದೇವಿ, ದುಷ್ಟ ಸಂಹಾರಿಣಿ, ಕಾಳರಾತ್ರಿ, ಕತ್ತಲೆಯಲ್ಲಿಯೂ ರಕ್ಷಕಿ, ಮಹಾಗೌರಿ, ಶುದ್ಧಿ, ಶಾಂತಿಯ ರೂಪ, ಸಿದ್ಧಿದಾತ್ರಿಯು, ಭಕ್ತರಿಗೆ ಸಿದ್ಧಿ, ಆಶೀರ್ವಾದ ನೀಡುವವಳು. ಮಹಿಷಾಸುರ ಸಂಹಾರ. ಮಹಿಷಾಸುರನು ಕೆಲವೊಮ್ಮೆ ಮನುಷ್ಯ, ಕೆಲವೊಮ್ಮೆ ಎಮ್ಮೆ, ಕೆಲವೊಮ್ಮೆ ಸಿಂಹ, ಕೆಲವೊಮ್ಮೆ ಆನೆ ರೂಪ ತಾಳುತ್ತಿದ್ದ. ಅವನ ಎಲ್ಲ ರೂಪಗಳನ್ನು ದುರ್ಗೆಯು ತನ್ನ ನಾನಾ ರೂಪಗಳಿಂದ ಎದುರಿಸಿದಳು. ಅಂತಿಮವಾಗಿ ದುರ್ಗೆಯು ತ್ರಿಶೂಲದಿಂದ ಮಹಿಷಾಸುರನ ಹೃದಯವನ್ನು ಭೇದಿಸಿ ಅವನನ್ನು ಸಂಹರಿಸಿದಳು.